ವೆಲ್ಕಮ್ ಟು ಆರ್ ಜೆ ವಿ ಎನ್ ಚಾನಲ್. ಇಂದು ನಾನು ಇನ್ನೊಂದು ಬಾಳೆ ಎಲೆ ಊಟದ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದು ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಬಳಿ ಇದೆ. ಸೊ ಇದರ ಹೆಸರು ಬಂದು ಸಾಯಿ ಸೊಗಡು ಅಂತ. ಇಲ್ಲಿ ನೀವೆಲ್ಲರೂ ವೀಕ್ಷಕರೆಲ್ಲರೂ ಬಂದು ಒಮ್ಮೆ ನೀವು ಭೇಟಿ ಕೊಟ್ಟು ಇಲ್ಲಿರುವ ಡಿಶಸ್ನೆಲ್ಲ ತಿಂದು ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಬಟ್ ನನಗನ್ನಿಸಿದ್ದು ತುಂಬ ವೆರೈಟೀಸ್ ನಾನು ಎಲ್ಲೂ ನೋಡೇ ಇಲ್ಲ. ಈ ಬೇರೆ ಹೋಟ್ಲ್ಗಳಲ್ಲಿ ಬೆಂಗಳೂರಲ್ಲಿ ಅಷ್ಟು ವೆರೈಟೀಸು ಇಲ್ಲಿ ನಿಮಗೆ ಊಟ ಮಾಡಲು ಸಿಗುತ್ತೆ. ಇದು ಕೂಡ ಒನ್ ಆಫ್ ದ ಉತ್ತರ ಕರ್ನಾಟಕದ ಊಟವೇ ಅಂತ ಹೇಳಬಹುದು. ಬನ್ನಿ ಹೋಗೋಣ. ಏನೇನು ನಾವು ಊಟ ಮಾಡ್ಬೋದು, ಇಲ್ಲಿ ಏನೇನು ವೆರೈಟೀಸ್ ಇರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ನಾವು ಕೂಡ ಒಂದು ಇಲ್ಲಿ ಬಂದು ಟೇಸ್ಟ್ ನೋಡೋಣ ಅಂತ ಬಂದ್ವಿ. ಆ್ಯಸ್ ಯೂಶ್ವಲ್ ನಿಮಗೆ ಇಲ್ಲಿ ಕೂಡ ಬಾಳೆ ಎಲೆ ಊಟದ ಇದು ಅಂತ ಹೇಳಿದ್ರೆ ಫಸ್ಟು ಬಾಳೆ ಎಲೆ ನಿಮಗೆ ಹಾಕಿ ಅದ್ರ ಅದನ್ನು ಸ್ವಚ್ಛ ಮಾಡಿ ನಿಮಗೆ ಬಡಿಸೋಕ್ಕೆ ಶುರು ಮಾಡ್ತಾರೆ. ಅಂದರೆ ಸಿಕ್ಕಾಪಟ್ಟೆ ವೆರೈಟೀಸ್ ಸಿಗುತ್ತೆ ನಿಮಗೆ ಊಟ ಮಾಡಲಿಕ್ಕೆ. ಸೊ ನಿಮಗೆ ಅಲ್ಲಿ ಒಂದು ಹೇಳಬೇಕು ಅಂದರೆ ಕರ್ನಾಟಕದ್ದು ಸಿಗುತ್ತೆ. ಈ ಕರ್ನಾಟಕ ಅಂದರೆ ಈ ಮಂಡ್ಯ ಆ ಕಡೆ ರಾಜ್ಯಗಳ ಇದೂ ಇಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ಉತ್ತರ ಕರ್ನಾಟಕದ್ದು ಸಿಗುತ್ತೆ. ಅಂದರೆ ಉತ್ತರ ಕರ್ನಾಟಕದೇ ಜಾಸ್ತಿ ಮೇಯ್ನ್ ಇಲ್ಲಿ ಜೋಳದ ರೊಟ್ಟಿ ಊಟ ಅಂತಲೇ ಇದು. ಒಂಥರ ಡಿಫ್ರೆಂಟಾಗಿದೆ, ನಾನೆಲ್ಲೂ ನೋಡಿಲ್ಲ ಈ ಬೇರೆ ಹೋಟ್ಲ್ಗಳಲ್ಲಿ ಬೆಂಗಳೂರಲ್ಲಿ. ಸೊ ಇಲ್ಲಿ ನಾನು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಬನ್ನಿ ಏನೇನು ಹೇಗೆ ಇರುತ್ತೆ, ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಎಲ್ಲ. ಬನ್ನಿ ಒಳಗಡೆ ಹೋಗೋಣ. ಮೊದಲಿಗೆ ಇದು ಮೆಟ್ರೋ ಸ್ಟೇಷನ್ ಬಳಿನೇ ಇದೆ ಅಂತ ನಿಮಗೆ ಹೇಳಿದೆ. ಸೊ ನಿಮಗೆ ಇದು ಕೂಡ ಹತ್ತಿರ ಆಗುತ್ತೆ. ನೀವು ಊಟ ಮಾಡಿದೊಡನೆ ನೀವು ಅಲ್ಲಿ ಮೆಟ್ರೋ ಎಲ್ಲ ಹತ್ಕೊಂಡು ನೀವು ಬರ್ಬೋದು. ಇಲ್ಲಿ ಮೊದಲಿಗೆ ನಿಮಗೆ ಬಾಳೆ ಎಲೆ ಹಾಕ್ತಾರೆ, ಅದೇ ಅಲ್ಲಿ ಉಪ್ಪು ಹಾಕಿ ಬಡಿಸ್ತಾರೆ. ಆಮೇಲೆ ಒಂದು ಉಪ್ಪಿನಕಾಯಿ, ಒಂದು ಮಾವಿನಕಾಯಿದು ಮತ್ತು ಒಂದು ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಹಾಕ್ತಾರೆ. ಮತ್ತು ಚಟ್ನಿ ಪುಡಿ, ಇದು ಚಟ್ನಿ ಪುಡಿಯನ್ನು ಹಾಕ್ತಾರೆ. ಅವ್ರ ಉತ್ತರ ಕರ್ನಾಟಕ ಚಟ್ನಿ ಪುಡಿ, ಬಟ್ ಖಾರ ಅಂತ ಏನೂ ಅನಿಸೋದಿಲ್ಲ, ಭಾಳ ಚೆನ್ನಾಗಿತ್ತು. ಬೀಟ್ರೂಟ್ ಪಲ್ಯ ಹಾಕಿದ್ದಾರೆ. ಮತ್ತು ಇದು ಬಂದು ಬೀನ್ಸ್ ತರಕಾರಿಯ ಪಲ್ಯ. ನಿಮಗೆ ವೆರೈಟೀಸ್ ಆಫ್ ಒಂದು 4-5 ತರಹದ ಪಲ್ಯಗಳನ್ನು ಹಾಕ್ತಾರೆ. ಅದು ಒಂಥರ ಒಂದು ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಆಮೇಲೆ ನಿಮಗೆ ಮೊಸರನ್ನು ಬಡಿಸಿದ್ದಾರೆ. ಅದು ಚಟ್ನಿ ಪುಡಿ ಜೊತೆಗೆ ಜೋಳದ ರೊಟ್ಟಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ರಾಗಿ ಮುದ್ದೆ ಜೊತೆಗೆ ನಿಮಗೆ ಸೊಪ್ಪಿನ ಸಾರು ಅಂತಲೇ ಅದಕ್ಕೆ ಮ್ಯಾಚ್ ಆಗೋವಂಥದ್ದು. ಸೊ ರಾಗಿ ಮುದ್ದೆ ಜೊತೆಗೆ ಸೊಪ್ಪಿನ ಸಾರು, ಅದು ಅಷ್ಟೇ ಭಾಳ ರುಚಿಯಾಗಿತ್ತು. ಇದನ್ನು ನಾವು ಮಂಡ್ಯ ಸ್ಟೈಲ್ ಅಡುಗೆ ಅಂತಲೇ ಹೇಳ್ಬೋದು ಈ ಪರ್ಟಿಕ್ಯುಲರ್ ಡಿಶ್ಶು. ನಂತರ ನಿಮಗೆ ಎಣ್ಗಾಯಿ ಬಡಿಸ್ತಾರೆ, ಇದು ಕಾಳಿನ ಪಲ್ಯ ಬಡಿಸ್ತಾರೆ. ಕಾಳು ಸೊಪ್ಪು ಅದೆಲ್ಲ ಹಾಕಿ ಮಾಡಿರುವಂಥ ಒಂದು ಪಲ್ಯ. ಇದು ಒಂದು ಕುಂಬಳಕಾಯಿ ಪಲ್ಯ. ಇದು ಚಟ್ನಿ, ಜೋಳದ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ. ಎಲ್ಲ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು ನೀವು. ಇದು ಎಣ್ಣೆಗಾಯಿ ಪಲ್ಯ. ನಿಮಗೆ ಗೊತ್ತಿದ್ದಂಗೆ ಇದು ಉತ್ತರ ಕರ್ನಾಟಕದಲ್ಲಿ ಎಣ್ಣೆಗಾಯಿ ಇಲ್ಲದೆ ಏನು ಊಟ ಇದು ತಿನ್ನಲ್ಲ. ಆಮೇಲೆ ಇದು ಜುಣುಕ, ಮತ್ತು ಇದು ಸಕ್ಕರೆ ಒಬ್ಬಟ್ಟು ಅಂತ ಹೇಳ್ತಾರೆ. ಆಮೇಲೆ ಗರಿಗಡುಬು ಅಂತೀವಿ ನಾವು, ಚಕ್ಕಲಿ. ಇದು ಬಂದು ಸಬ್ಬಕ್ಕಿ ವಡೆ ಮತ್ತು ರವೆ ಉಂಡೆ. ಇದೆಲ್ಲ ಒಂದು ಅವರು ತುಂಬ ವೆರೈಟೀಸ್ ಅಂತ ಹೇಳೋದಲ್ಲ ನೀವು ಆಲ್ರೆಡಿ ನಿಮಗೆ. ಅದು ನಿಮಗೆ ಇಲ್ಲಿ ಊಟ ಮಾಡೋಕ್ಕೆ ಸಿಗುತ್ತೆ. ನಂತರ ನೀವು ಬೇಳೆ ಒಬ್ಬಟ್ಟು, ಅದು ಫೇಮಸ್ ಉತ್ತರ ಕರ್ನಾಟಕದಲ್ಲಿ ಬೇಳೆ ಒಬ್ಬಟ್ಟು. ಅದರ ಮೇಲೆ ನಿಮಗೆ ತುಪ್ಪವನ್ನು ಬಡಿಸಿ ಅದನ್ನು ಕೂಡ ಬಿಸಿ ಬಿಸಿಯಾಗಿರುತ್ತೆ. ಬೇಳೆ ಒಬ್ಬಟ್ಟು ಭಾಳ ಚೆನ್ನಾಗಿರುತ್ತೆ. ಸೊ ಅದು ಕೂಡ ಚೆನ್ನಾಗಿತ್ತು. ಆಮೇಲೆ ನಿಮಗೆ ಜೋಳದ ರೊಟ್ಟಿ, ಇದು ಬಂದು ಬೂಟಿ ಅಂತ ಹೇಳ್ತಾರೆ. ಇದು ಸಂಡಿಗೆ ಥರ, ಅವರು ಸಂಡಿಗೆ ಅಂದರೆ ನಾವು ಫ್ರೈಮ್ಸ್ ಅಂತೆಲ್ಲ ಹೇಳ್ತೀವಲ್ಲ ಆ ಥರ ಅಲ್ಲಿ ಅದು ಮಸ್ಟು. ಆಮೇಲೆ ಇದು ಮ್ಯಾಂಗೋ ಸೀಕರಣೆ. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಿಮಗೆ ಮಾವಿನ ಸೀಕರಣೆ ಇರುತ್ತೆ. ಇದೆಲ್ಲ ನಿಮಗೆ ಅನ್ಲಿಮಿಟೆಡ್ ಆಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ತಿನ್ಬೋದು, ನೀವು ತೃಪ್ತಿಯಾಗಿ ತಿನ್ಬೋದು.
ಇದು ಜೋಳದ ರೊಟ್ಟಿಗೆ ನಿಮಗೆ ಬೆಣ್ಣೆಯನ್ನು ಹಾಕ್ತಾರೆ. ಜೋಳದ ರೊಟ್ಟಿ ಕೂಡ ನಿಮಗೆ ಅದು ಅನ್ಲಿಮಿಟೆಡ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ಬೋದು ನೀವು. ಇದು ಶಾವಿಗೆ ಪಾಯಸ, ನಾವೆಲ್ಲ ಇಲ್ಲಿ ಮಾಡ್ತೀವಲ್ಲ ಅದೇ ಥರ ಅಲ್ಲಿ ಶಾವಿಗೆ ಪಾಯಸ ಇದು ಭಾಳ ಚೆನ್ನಾಗಿತ್ತು. ಸಕ್ಕರೆ ಕೂಡ ಅಷ್ಟೊಂದು ಇರಲಿಲ್ಲ. ಇದು ನಿಮಗೆ ಜೋಳದ ರೊಟ್ಟಿ ಜೊತೆಗೆ ಬೆಣ್ಣೆ ಕೂಡ ಹಾಕ್ತಾರೆ. ಅದು ತುಂಬ ಕಾಂಬಿನೇಷನ್, ಅದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅದ್ರ ಜೊತೆಗೆ ನಿಮಗೆ ಈ ಪಲ್ಯಗಳು, ಚಟ್ನಿ ಎಲ್ಲ ಇರೋದರಿಂದ ಅದು ಕೂಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಬಂದು ಪಲಾವ್, ವೆಜಿಟೇಬಲ್ ಪಲಾವ್ ಅಂತಲೇ ಹೇಳ್ಬೋದು. ಅದು ಕೂಡ ಅಷ್ಟೊಂದು ಸ್ಪೈಸಿ ಆ ಥರ ಏನಿಲ್ಲ, ನಮಗೆ ಕರೆಕ್ಟಾಗಿ ಚೆನ್ನಾಗಿತ್ತು, ತಿನ್ನಲಿಕ್ಕೆ ಚೆನ್ನಾಗಿತ್ತು. ಭಾಳ ಒಟ್ಟಾರೆ ಭಾಳ ವೆರೈಟೀಸ್ ಆಫ್ ಡಿಶಸ್ ಇಲ್ಲಿ ನಿಮಗೆ ಸಿಗುತ್ತೆ. ಇದು ಬಂದು ನೀರು ಮಜ್ಜಿಗೆ ನೀವು ಊಟ ಆಗಿದ ತಕ್ಷಣ ಕುಡಿಬೋದು, ಅಲ್ಲಿನ ಪದ್ಧತಿ ಅದು. ಸೊ ನೀರು ಮಜ್ಜಿಗೆ ಕುಡಿಬೋದು. ಮತ್ತು ರಾಗಿ ಗಂಜಿ ಕೂಡ ಇದೆ ನಿಮಗೆ ಇಲ್ಲಿ. ಇದು ಬಂದು ಬಿಳಿ ಅನ್ನ, ವೈಟ್ ರೈಸು. ನಿಮಗೆ ಸಾಂಬಾರಿಗೆ, ರಸಮ್ಗೆ ಎಲ್ಲ ಒಂದು ಕುಂಬಳಕಾಯಿ ಸಾಂಬಾರು ಮಾಡಿದರು, ಭಾಳ ಚೆನ್ನಾಗಿತ್ತು. ಅದ್ರ ಜೊತೆಗೆ ನೀವು ಇದು ಕುಂಬಳಕಾಯಿ ಸಾಂಬಾರು, ಅದ್ರ ಜೊತೆಗೆ ನೀವು ತಿನ್ಬೋದು. ಮತ್ತು ಇದು ರಸಮ್, ಮಾವಿನಕಾಯಿ ಹಾಕಿದ್ರು, ಅದು ಮಾವಿನಕಾಯಿ ಹಾಕಿ ಅದೊಂಥರ ರಸಮ್, ಭಾಳ ಚೆನ್ನಾಗಿತ್ತು. ಅದು ಹೊಸ ಥರ ನಾನು ನೋಡಿಲ್ಲ, ಇದು ಟೇಸ್ಟ್ ಮಾಡಿದೆ ಇಲ್ಲಿ, ಭಾಳ ಚೆನ್ನಾಗಿತ್ತು. ಮತ್ತು ಇದು ಕಲಸಿದ ಮೊಸರನ್ನ, ಕೊನೆಯಲ್ಲಿ ನಿಮಗೆ ಕಲಸಿದ ಮೊಸರನ್ನ ಹಾಕ್ತಾರೆ. ಸೊ ಅದು ಕೂಡ ಭಾಳ ಚೆನ್ನಾಗಿತ್ತು. ಮತ್ತು ಬೀಡ, ಊಟ ಎಲ್ಲ ಆದಮೇಲೆ ನಿಮಗೆ ಬೀಡಾನ ಕೊಡ್ತಾರೆ. ಸೊ ಅದು ನೀವು ಟೇಸ್ಟ್ ಮಾಡ್ಬೋದು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನೀವು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಾನು ಮತ್ತೊಂದು ವಿಡಿಯೋ ಬಾಳೆಲೆ ಊಟದ ಜೊತೆ ಬರ್ತೇನೆ. ಥ್ಯಾಂಕ್ ಯು.